ಹಾಯ್ ಎಲ್ಲರಿಗೂ ನಮಸ್ಕಾರ. ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯಭಾವ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇತ್ತೀಚೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ KA ಕಡೆಯಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಒಂದು ವಿಡಿಯೋದಲ್ಲಿ ಹಾಗಾದರೆ VO ಎಕ್ಸಾಮ್ಗೆ ಪ್ಯಾಟ್ರನ್ ಹೇಗಿದೆ, ಸಿಲೆಬಸ್ ಏನು, ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, ಎಷ್ಟು ಪೇಪರ್ ಇರುತ್ತೆ, ಜೊತೆಗೆ ಅದಕ್ಕೆ ಸಿಲೆಬಸ್ ಏನು, ಯಾವ ರೀತಿ ಅದನ್ನು ಸ್ಟಡಿ ಮಾಡಬೇಕು, ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದ್ರೆ ಅದ್ರ ಬಗ್ಗೆ ನೋಡೋದಕ್ಕಿಂತ ಮುಂಚೆ ಇದರ ಸ್ಟೇಟಸ್ ಅಂದರೆ ನೋಟಿಫಿಕೇಷನ್ ಸ್ಟೇಟಸ್ ಹೇಗಿದೆ ಅಂತಂದರೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇದು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಬರುವಂತಹ ಗ್ರೂಪ್ C ಹುದ್ದೆಯಾಗಿದೆ. ಇದು HK ಮತ್ತು ನಾನ್ HK ಎರಡು ರೀಸನ್ಗೆ ಸಪ್ರೇಟಾಗಿ ಪ್ರತ್ಯೇಕವಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ನಾನ್ HK ರೀಸನಲ್ಲಿ 505 ಹುದ್ದೆಗಳಿಗೆ ಮತ್ತು HK ರೀಸನಲ್ಲಿ 67 ಹುದ್ದೆಗಳಿಗೆ ಒಟ್ಟು 572 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಇಲ್ಲಿ ಜಿಲ್ಲಾವಾರು ಹುದ್ದೆಗಳನ್ನು ನೋಟಿಫಿಕೇಷನ್ ಮಾಡಲಾಗಿದೆ. ಅಂದರೆ ಜಿಲ್ಲಾವಾರು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗಿರುತ್ತೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಅಂತಂದರೆ ಇದು PU ಮತ್ತು ಈಕ್ವಲೆಂಟ್ ಏನು ಕ್ವಾಲಿಫಿಕೇಷನ್ ಇರೋಂಥವ್ರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಂದರೆ PU ಅಂತಂದರೆ ಈಗ CBSE ಬೋರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡುತ್ತಲ್ಲ, ಅದರಲ್ಲಿ 12th ಸ್ಟ್ಯಾಂಡರ್ಡು. ಹಾಗೆಯೇ ICSE ಕಂಡಕ್ಟ್ ಮಾಡುತ್ತಲ್ಲ ಬೋರ್ಡ್ ಎಕ್ಸಾಮ್, ಅಲ್ಲಿ ಕ್ಲಾಸ್ 12th ಆಗಿರಬೇಕು. ಹಾಗೆಯೇ ಅದರ್ ಸ್ಟೇಟಲ್ಲಿ PUನ 12th ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶಲ್ಲಿ ಆ ರೀತಿ ಇದ್ದರೆ 12th ಕ್ಲಾಸ್ ಯಾರು ಪಾಸ್ ಆಗಿರ್ತಾರೆ ಅವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದ್ರ ಜೊತೆಗೆ 3 years ಡಿಪ್ಲೊಮಾ ಕಂಪ್ಲೀಟ್ ಮಾಡಿರೋರು ಸಹ ಈ ಒಂದು ಎಕ್ಸಾಮ್ಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದ್ರ ಜೊತೆಗೆ ಹಿಂದೆ ಇತ್ತು JOC ಅಂತ, ಯಾರೋ JOC ಕಂಪ್ಲೀಟ್ ಮಾಡಿರ್ತೀರಲ್ಲ ನೀವು ಸಹ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಂದರೆ PU ಲೆವೆಲ್ ಈಕ್ವಲೆಂಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಇರೋರು ಈ ಒಂದು ಹುದ್ದೆಗೆ ಅಪ್ಲಿಕೇಶನನ್ನು ನೀವು ಹಾಕ್ಬೋದು. ಇನ್ನು ಏಜ್ ಲಿಮಿಟ್ ಏನು ಇದಕ್ಕೆ ಅಂತ ನಾವು ನೋಡೋದಾದರೆ, ನೀವೆಲ್ಲ ಕೇಳಿರ್ತೀವಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತುಂಬ ದಿನಗಳಿಂದ ನೋಟಿಫಿಕೇಷನ್ ಡಿಲೇ ಆಗಿತ್ತು ಅನ್ನುವಂಥ ಕಾರಣಕ್ಕಾಗಿ ಇರೆಸ್ಪೆಕ್ಟಿವ್ ಆಫ್ ನೋಟಿಫಿಕೇಷನ್ಸ್ಗೆ 5 years ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದೆ. ಆ 5 years ಏಜ್ ರಿಲ್ಯಾಕ್ಸೇಷನ್ನು ಇನ್ಕ್ಲೂಡ್ ಮಾಡ್ಕೊಂಡಂತೆ ಇಲ್ಲಿ ಮ್ಯಾಕ್ಸಿಮಮ್ ಏಜನ್ನು ಏನು ಕೊಡಲಾಗಿದೆ. ಇಲ್ಲಿ ಮಿನಿಮಮ್ ಏಜ್ ಅನ್ನೋಂಥದ್ದು ಎಲ್ಲ ವರ್ಗದವ್ರಿಗೂ 18 ಅಂದರೆ 18 ವರ್ಷ ಆಗಿರಬೇಕಾಗಿರುತ್ತೆ. ಹಾಗೆ ಬೇರೆ ಬೇರೆ ವರ್ಗದವ್ರಿಗೆ ಏಜ್ ಲಿಮಿಟ್ ಬೇರೆ ಬೇರೆ ಇದೆ. ಈ 5 years ಇನ್ಕ್ಲೂಡ್ ಆದಂತೆ ಏನು 5 years ಎಕ್ಸ್ಟೆಂಡ್ ಮಾಡಿದಾರಲ್ಲ ಅದನ್ನು ಇನ್ಕ್ಲೂಡ್ ಆದಂತೆ. ಹಾಗಾದರೆ ಸಾಮಾನ್ಯ ವರ್ಗದವರಿಗೆ 35 ಇತ್ತು, ಮಿನಿಮಮ್ ಏಜ್ ಲಿಮಿಟ್ 35 ಇತ್ತು. ಇದನ್ನು 5 years ಎಕ್ಸ್ಟೆಂಡ್ ಮಾಡಿರೋಂಥ ಕಾರಣಕ್ಕಾಗಿ 40 yearsವರೆಗೂ ಅವ್ರ ಅಪ್ಲಿಕೇಶನನ್ನು ಹಾಕ್ಬೋದು. ಅಂದರೆ 40 years ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಇನ್ನು 2A 2B 3A 3B ಈ ಒಂದು ಹುದ್ದೆಗಳಿಗೆ ಅಂದರೆ ಈ ಒಂದು ವರ್ಗದವರಿಗೆ ಮಿನಿಮಮ್ ಏಜ್ ಲಿಮಿಟ್ ಎಷ್ಟು ಅಂದರೆ 18, ಆದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟು 43 ಅಂದರೆ 38 ಇತ್ತು. 5 years ಎಕ್ಸ್ಟೆಂಡ್ ಮಾಡಿರೋಂಥ ಕಾರಣಕ್ಕಾಗಿ 43 ಇದೆ. ಅದೇ ರೀತಿ SC ST ಮತ್ತು ಪ್ರವರ್ಗ 1 ಇವರಿಗೆ ಮಿನಿಮಮ್ ಏಜು 18 ಆದರೆ ಮ್ಯಾಕ್ಸಿಮಮ್ ಏಜು 40 ಇತ್ತು. ಈಗ 5 years ಎಕ್ಸ್ಟೆಂಡ್ ಮಾಡಿರೋಂಥ ಕಾರಣಕ್ಕಾಗಿ 45ವರೆಗೂ ಏಜ್ ಲಿಮಿಟ್ ಅಂದರೆ ಏಜ್ ಇರೋರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಏಜ್ ಲಿಮಿಟ್. ಇದು KA ಪ್ರಕಟಿಸಿರುವಂಥ ಅಧಿಕೃತ ಮಾಹಿತಿ. ಓಕೆ, ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಆಲ್ರೆಡಿ ಅಪ್ಲಿಕೇಶನ್ನ ಕಾಲ್ ಮಾಡಲಾಗಿದೆ, ಆಗ್ತಾ ಬಂದಿದೆ ಡೇಟು. ಯಾವಾಗ ಅಪ್ಲಿಕೇಶನ್ ಇಲ್ಲಿ ನಾವು ಏನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ, 11th ಜುಲೈಯಿಂದನೇ ಸ್ಟಾರ್ಟ್ ಆಗಿದೆ. ಇನ್ನು ಲಾಸ್ಟ್ ಡೇಟ್ ಯಾವುದು ಅಂದರೆ 30th. ಇನ್ನು ಯಾರಾದರೂ ಅಪ್ಲಿಕೇಶನ್ ನೀವು ಹಾಕಿಲ್ಲ ಅಂದರೆ ಇಮಿಡಿಯೇಟ್ಲಿ ಅಪ್ಲಿಕೇಶನನ್ನು ಹಾಕಿ. 30th ಜುಲೈ ಲಾಸ್ಟ್ ಡೇಟ್ ಇದೆ. ಜೊತೆಗೆ ನೀವು ತುಂಬ ಜನ ಏನು ಮಾಡಿರ್ತೀರಿ, ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರಿ. ಹೊಸ್ದಾಗ ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕ್ಬಿಟ್ಟಿರ್ತೀರಿ, ಫೀನ ಪೇ ಮಾಡಿರಲ್ಲ. ಫೀನ ಪೇ ಮಾಡಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ ಏನಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಆ ಕಾರಣಕ್ಕೆ ಫೀನ ನೀವು ಪೇ ಮಾಡಬೇಕಾಗಿರುತ್ತೆ. ಓಕೆ, ಇನ್ನು ಫೀಸ್ನ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವುದಂದ್ರೆ 31st ಜುಲೈ. ಅಷ್ಟರೊಳಗೆ ನೀವು ಅಪ್ಲಿಕೇಶನನ್ನು ಹಾಕಿ ಫೀನ ಕಂಪ್ಲೀಟ್ ಮಾಡಿ. ಇನ್ನು ಕೊನೆವರೆಗೂ ವೆಯ್ಟ್ ಮಾಡಿದೆ, ಕೊನೆ ಟೈಮಲ್ಲಿ ಸರ್ವರ್ ಬ್ಯುಸಿ ಅದು ಇದು ಪ್ರಾಬ್ಲಮ್ ಬರುತ್ತೆ. ಆ ಕಾರಣಕ್ಕೆ ಆ್ಯಸ್ ಪಾಸಿಬಲ್ ಆ್ಯಸ್ ಅರ್ಲಿ ನೀವು ಅಪ್ಲಿಕೇಶನನ್ನು ಹಾಕಿ. ಓಕೆ, ಇನ್ನು ನೆಕ್ಸ್ಟು ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೀ ಎಷ್ಟು ಅಂತಂದರೆ, ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಮತ್ತು 2A 2B 3A ಮತ್ತು 3B ಈ ಒಂದು ವರ್ಗದವರಿಗೆ 750 ಇದೆ ಫೀ. ಅದರಲ್ಲಿ ಫೀ 500 ಅಂತೇಳಿ ಮತ್ತು ಪ್ರೊಸೆಸಿಂಗ್ ಚಾರ್ಜ್ ಅಂತೇಳಿ 250 ಇರುತ್ತೆ. ಇನ್ನು SC ST ಮತ್ತು ಪ್ರವರ್ಗ 1 ಮಾಜಿ ಸೈನಿಕರು, ತೃತೀಯ ಲಿಂಗಿಗಳು ಇವರಿಗೆ ಫೀ ಬಂದು 500ನೇ ಪೇ ಮಾಡಬೇಕು. ಆ 500ಅಲ್ಲಿ 250 ಅಪ್ಲಿಕೇಶನ್ ಫೀ ಅಂತ ಮಾಡಿದ್ರೆ 250 ಪ್ರೊಸೆಸಿಂಗ್ ಚಾರ್ಜ್ ಅಂತೇಳಿ 500ನ ಪೇ ಮಾಡಬೇಕಿರುತ್ತೆ.
ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳು ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಅಂತ ಏನು ಕರಿತೀವಲ್ಲ ಅವ್ರಿಗೆ ಫೀ ಇರಲ್ಲ, ಜಸ್ಟ್ ಪ್ರೊಸೆಸಿಂಗ್ ಚಾರ್ಜ್ ಅಂತ 250 ಪೇ ಮಾಡಬೇಕಿರತ್ತೆ. ನಾನು ಆಲ್ರೆಡಿ ಹೇಳಿದೆ ಲಾಸ್ಟ್ ಡೇಟು ಜುಲೈ 31 ಅಷ್ಟೇ ಇದೆ ಅಪ್ಲಿಕೇಶನ್, ಯಾವುದು ಅಪ್ಲಿಕೇಶನನ್ನು ಹಾಕಿ ಫೀ ಪೇ ಮಾಡಲಿಕ್ಕೆ. ಇನ್ನು ಇಲ್ಲಿ ಈ ನೋಟಿಫಿಕೇಷನ್ ಸ್ಟೇಟಸ್ ಆದರೆ ನೀನು ಅಪ್ಲಿಕೇಶನ್ ಹಾಕಿರ್ತೀರಿ, ನೀವು ಅಪ್ಲಿಕೇಶನ್ ಮುಗ್ದಿರುತ್ತೆ. ಈಗ ನೀವು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಕು. ಈಗ ಎಕ್ಸಾಮ್ಗೆ ಪ್ರಿಪ್ರೇಷನ್ ನೀವು ಮಾಡಬೇಕಂತಂದರೆ ಒಟ್ಟು ಈ ಒಂದು ಎಕ್ಸಾಮ್ನಲ್ಲಿ 2 ಪೇಪರ್ಸ್ ಇರುತ್ತೆ, ಅಂದರೆ 2 ಪೇಪರ್ಸ್ ಇರುತ್ತೆ. ಆ 2 ಪೇಪರ್ಸಲ್ಲಿ ಒಂದು ಇನ್ನು ಜನರಲ್ ಸ್ಟಡೀಸ್ ಇರುತ್ತೆ, ಅಂದರೆ ಸಾಮಾನ್ಯ ಅಧ್ಯಯನ ಅಂತ ಪೇಪರ್ ಇರುತ್ತೆ. ಅದರಲ್ಲಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯ ಜ್ಞಾನ ಅಂತೇಳಿ 100 ಕ್ವಶನ್ಸ್ ಪೇಪರ್ 1 ಇರುತ್ತೆ, ಅದರಲ್ಲಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಅಂದರೆ ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಎಕ್ಸಾಮು 2 hours ಟೈಮ್ ಇರುತ್ತೆ. ಆ 2 hours ಟೈಮಲ್ಲಿ ನೀವು 200 ಕ್ವಶನ್ಸನ್ನು ನೀವೇನು ಮಾಡಬೇಕಿರುತ್ತೆ, ಆನ್ಸರ್ ಮಾಡಬೇಕಿರುತ್ತೆ. ಇಲ್ಲಿ ಒಂದು ಕ್ವಶನ್ ಕರೆಕ್ಟ್ ಆದರೆ 1 ಮಾರ್ಕ್ಸ್, ಒಂದು ಕ್ವಶನ್ ರಾಂಗ್ ಆದರೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಇದು ತುಂಬ ಕೇರ್ಫುಲ್ ಇರಬೇಕು. ತುಂಬ ಎಕ್ಸಾಮ್ಸ್ಗೆ ನೆಗೆಟಿವ್, ಅಂದರೆ ಕೆಲವು ಎಕ್ಸಾಮ್ಸ್ಗೆ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ, ಆದರೆ ಈ ಎಕ್ಸಾಮ್ಗೆ ನೆಗೆಟಿವ್ ಮಾರ್ಕಿಂಗ್ ಇದೆ. ಆ ನೆಗೆಟಿವ್ ಮಾರ್ಕಿಂಗ್ ಎಷ್ಟಿದೆ ಅಂದರೆ ಒಂದು ಕ್ವಶನ್ ಕರೆಕ್ಟ್ ಆದರೆ 1 ಮಾರ್ಕ್ಸ್ ಆದರೆ, ಒಂದು ಕ್ವಶನ್ ರಾಂಗ್ ಆದರೆ 0.25 ಏನಾಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಒಂದು ವೇಳೆ ನೀವು ಆ ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಯಾವಾಗ ಆಗುತ್ತೆ, ನೀವು ಅಟೆಂಡ್ ಮಾಡಿ ರಾಂಗ್ ಆದರೆ ಮಾತ್ರ ನೆಗೆಟಿವ್ ಆಗುತ್ತೆ. ನೀವೇನಾದ್ರು ಅದಕ್ಕೆ ಅಟೆಂಡೇ ಮಾಡದೆ ಸ್ಕಿಪ್ ಮಾಡಿಬಿಟ್ರೆ ನೆಗೆಟಿವ್ ಮಾರ್ಕಿಂಗ್ ಕೌಂಟ್ ಆಗಲ್ಲ. ಓಕೆ, ಇನ್ನು ಸಾಮಾನ್ಯ ಇದನ್ನು ಇಲ್ಲಿ ಪೇಪರ್ 1 ಇದನ್ನು ನೀವು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀರಿ ಅಂದರೆ ಜನರಲ್ ಪೇಪರ್ ಅಂತ ಇರುತ್ತೆ. ಇಲ್ಲಿ ಸಾಮಾನ್ಯವಾಗಿ ಜನರಲ್ ಪೇಪರ್ ಅವ್ರ ಸಿಲೆಬಸನ್ನು ಫ್ರೇಮ್ ಮಾಡಿದ್ದಾರೆ. ಇವೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನೀವು ಇದಕ್ಕೆ ಜನರಲ್ ಪೇಪರ್ಗೆ ಪ್ರಿಪೇರ್ ಆಗಬೇಕಾದಾಗ ಕಾಮನಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಓದ್ತಿರಲ್ಲ ಸಿಲೆಬಸ್ಸು, ಅದೇ ಇದು ಜನರಲ್ ಪೇಪರ್. ಇವ್ರು ಕೊಟ್ಟಿರೋ ಈ ಟಾಪಿಕನ್ನು ಇನ್ಕ್ಲೂಡ್ ಮಾಡ್ಕೊಂಡು ನೀವೆಲ್ಲ ಸಬ್ಜೆಕ್ಟ್ಸನ್ನು ಕವರ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಯಾವುದನ್ನು ಓದಬೇಕು? ಹ್ಯುಮ್ಯಾನಿಟೀಸ್ ಅಂತ ಬಂದಾಗ, ಅಂದರೆ ಹ್ಯುಮ್ಯಾನಿಟೀಸ್ ಅಂತ ಬಂದಾಗ ಹಿಸ್ಟ್ರಿ ಬರುತ್ತೆ, ಜಾಗ್ರಫಿ ಬರುತ್ತೆ, ಎಕನಾಮಿ ಬರುತ್ತೆ, ಪಾಲಿಟಿ ಬರುತ್ತೆ. ಈ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸನ್ನು ಓದಬೇಕು. ಹಾಗೆಯೇ ಜನರಲ್ ಸೈನ್ಸ್, ಬೇಸಿಕ್ ಸೈನ್ಸ್ ಸಬ್ಜೆಕ್ಟ್ಸನ್ನು ಓದಬೇಕಾಗುತ್ತೆ. ಇದರಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನೂ ಇನ್ಕ್ಲೂಡ್ ಆಗಿರುತ್ತೆ, ಎನ್ವಿರಾನ್ಮೆಂಟಲ್ ಸೈನ್ಸು ಸಹ ಇನ್ಕ್ಲೂಡ್ ಆಗಿರುತ್ತೆ. ಇದು ಸೈನ್ಸ್ ಸಬ್ಜೆಕ್ಟ್. ಇದ್ರ ಜೊತೆಗೆ ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಏನು ಕರೀತೀವಿ, ಜನರಲ್ ಮೆಂಟಲ್ ಎಬಿಲಿಟಿ ಬಗ್ಗೆನೂ ಅವೇರ್ ಇರಬೇಕಾಗುತ್ತೆ ನಿಮಗೆ. ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್, ಅಂದರೆ ಪ್ರಚಲಿತ ಘಟನೆಗಳು, ಅದು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಚಲಿತ ಘಟನೆಗಳ ಬಗ್ಗೆ ನೀವು ವಿಶೇಷ ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿರುತ್ತೆ. ಇವ್ರು ಕೊಟ್ಟಿರೋಂಥ ವಿಷಯಗಳನ್ನು ನಾವು ನೋಡೋದಾದ್ರೆ ಪ್ರಚಲಿತ ಘಟನೆಗಳು ಅಂತ ಕರಿತೀವಿ. ಪ್ರಚಲಿತ ಘಟನೆಗಳು ಅಂದರೆ ಅದು ರಾಷ್ಟ್ರೀಯ ಇರ್ಬೋದು, ಅಂತಾರಾಷ್ಟ್ರೀಯ ಇರ್ಬೋದು, ಅಥವಾ ರಾಜ್ಯಕ್ಕೆ ಸಂಬಂಧಿಸಿದಂಥ ಪ್ರಚಲಿತ ಘಟನೆಗಳ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹಿಸಬೇಕಾಗತ್ತೆ. ಹಾಗೆಯೇ ದೈನಂದಿನ ಗ್ರಹಿಕೆಯ ವಿಷಯಗಳು, ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಆಗುವಂಥ ವಿಷಯಗಳ ಬಗ್ಗೆ ಇದು ಒಳಗೊಂಡಿರುತ್ತೆ. ಇನ್ನು ಭಾರತ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೀವು ಡೀಟೇಲಾಗಿ ಸ್ಟಡಿ ಮಾಡಬೇಕಿರುತ್ತೆ. ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಅಲ್ಲ, ಅಂದರೆ ರಾಜ್ಯಶಾಸ್ತ್ರವನ್ನ ಅಲ್ಲ ನೀವು ಓದ್ತಿರೋದು, ಜಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ. ಅಂದರೆ ಭಾರತ ಸಂವಿಧಾನ ಯಾವ ರೀತಿ ರಚನೆ ಆಯಿತು, ಸಂವಿಧಾನ ರಚನೆ ಹಿನ್ನೆಲೆ ಏನು, ಎಲ್ಲಿಂದ ನಾವು ಸಂವಿಧಾನ ರಚನೆ ಮಾಡಲಿಕ್ಕೆ ಬೇರೆ ಬೇರೆ ವಿಷಯಗಳನ್ನು ಎಲ್ಲಿಂದ ನಾವು ಎರವಲಾಗಿ ಪಡೆದಿದ್ದೀವಿ, ಇದ್ರ ಜೊತೆಗೆ ಸಂವಿಧಾನದ ಭಾಗಗಳೆಷ್ಟು, ಅನುಸೂಚಿಗಳು ಮತ್ತು ಸಂವಿಧಾನದ ತಿದ್ದುಪಡಿ, ಈ ರೀತಿ ಸಂವಿಧಾನಕ್ಕೆ ಸಂಬಂಧಿಸಿದಂಥ ಸಮಗ್ರ ಮಾಹಿತಿಯನ್ನು ನೀವು ಓದಬೇಕಾಗುತ್ತೆ. ಅದರಲ್ಲಿ ಮೂಲಭೂತ ಹಕ್ಕುಗಳಿರ್ಬೋದು, ಮೂಲಭೂತ ಕರ್ತವ್ಯಗಳಿರ್ಬೋದು, ಪೌರತ್ವಕ್ಕೆ ಸಂಬಂಧಿಸಿದ ವಿಷಯಗಳಿರ್ಬೋದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಹಣಕಾಸು ವಿಷಯಗಳು, ಹಾಗೆಯೇ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಮತ್ತು ಹಣಕಾಸು ಸಂಪನ್ಮೂಲಗಳ ಹಂಚಿಕೆ, ಹಾಗೆಯೇ ಸಂವಿಧಾನಾತ್ಮಕ ಸಮಸ್ಯೆಗಳು, ಸಂವಿಧಾನೇತರ ಸಮಸ್ಯೆಗಳು, ಈ ರೀತಿ ಸಂವಿಧಾನಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನು ನೀವು ಓದಬೇಕಾಗತ್ತೆ. ಇದ್ರ ಜೊತೆಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ ಅಂತ ನಾವು ಕರಿತೀವಿ, ಸ್ಪೆಷಲ್ ರೆಫರೆನ್ಸ್ ವಿತ್ ಕರ್ನಾಟಕ, ಅಂದರೆ ಕರ್ನಾಟಕವನ್ನು ವಿಶೇಷವಾಗಿ ಪರಿಗಣಿಸಿದಂತೆ ಭಾರತದ ಇತಿಹಾಸ. ಇಲ್ಲಿ ಭಾರತದ ಇತಿಹಾಸ ಅಂತ ನೀವು ನೋಡಿದಾಗ ಏನ್ಷಿಯಂಟ್ ಇಂಡಿಯಾ ಬರುತ್ತೆ, ಅಂದರೆ ಪ್ರಾಚೀನ ಭಾರತದ ಇತಿಹಾಸ ಬರುತ್ತೆ, ಮಿಡಿವಲ್ ಇಂಡಿಯಾ ಬರುತ್ತೆ, ಆಧುನಿಕ ಭಾರತದ ಇತಿಹಾಸ ಬರುತ್ತೆ, ಮತ್ತು ಮಾಡರ್ನ್ ಇಂಡಿಯಾ ಬರುತ್ತೆ. ಅಂದರೆ ಆಧುನಿಕ ಭಾರತದ ಇತಿಹಾಸ, ಪ್ರಾಚೀನ ಭಾರತ ಇತಿಹಾಸ ಮತ್ತು ಮಧ್ಯಕಾಲೀನ ಭಾರತ ಇತಿಹಾಸ, ಈ ರೀತಿ 3 ಇತಿಹಾಸ ವಿಷಯಗಳನ್ನು, ಅದ್ರ ಜೊತೆಗೆ ಕರ್ನಾಟಕವನ್ನು ವಿಶೇಷವಾಗಿ ಒತ್ತನ್ನು ನೀಡಿದಂತೆ ನೀವು ಓದಬೇಕಾಗತ್ತೆ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭಾರತದ ಭೂಗೋಳ, ಅಂದರೆ ಇಂಡಿಯನ್ ಜಾಗ್ರಫಿ ನೋಡ್ತೀವಿ, ಸ್ಪೆಷಲ್ ರೆಫರೆನ್ಸ್ ವಿತ್ ಕರ್ನಾಟಕ. ಇಲ್ಲಿ ಜಾಗ್ರಫಿನ ಓದಬೇಕಾದ್ರೆ ನೀವು ಫಿಸಿಕಲ್ ಜಾಗ್ರಫಿನ ಓದಬೇಕಾಗತ್ತೆ, ಅಂದರೆ ಭೌಗೋಳಿಕ ಜಾಗ್ರಫಿನ ನೀವು ಓದಬೇಕಾಗತ್ತೆ. ಇಲ್ಲಿ ಇಂಡಿಯನ್ ಜಾಗ್ರಫಿ ಓದಬೇಕಾಗತ್ತೆ, ವರ್ಲ್ಡ್ ಜಾಗ್ರಫಿನ ಓದಬೇಕಾಗತ್ತೆ, ಹಾಗೆಯೇ ಕರ್ನಾಟಕ ಜಾಗ್ರಫಿನೂ ಸಹ ನಾವು ಇಲ್ಲಿ ಕವರ್ ಮಾಡಬೇಕಾಗತ್ತೆ.
ಇನ್ನು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಕ್ಕೆ ಕುರಿತಾದಂಥ ವಿಷಯಗಳು, ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತಕ್ಕೆ ಸಂಬಂಧಿಸಿದಂತೆ ಕೈಗೊಂಡಿರುವಂಥ ಕ್ರಮಗಳು, ಜಾರಿಗೊಳಿಸಿರುವಂಥ ಪ್ರಮುಖವಾದಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀವು ಸಂಗ್ರಹಿಸಬೇಕಾಗತ್ತೆ. ಇನ್ನು ಇಲ್ಲಿ ವಿಶೇಷವಾಗಿ ಇವ್ರು ಕೊಟ್ಟಿರೋಂಥ ವಿಷಯಗಳೇನೆಂದರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಾದಂಥ ವಿಷಯಗಳ ಜೊತೆಗೆ ಗ್ರಾಮೀಣಾಭಿವೃದ್ಧಿ, ಅಂದರೆ ಗ್ರಾಮೀಣಾಭಿವೃದ್ಧಿ ಅಂದ್ರೇನು, ಗ್ರಾಮೀಣಾಭಿವೃದ್ಧಿಯ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದೆ ಅನ್ನೋದ್ರ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಇದ್ರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳು, ಅಂದರೆ ನಮ್ಮ ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಯಾವ ರೀತಿ ಐತಿಹಾಸಿಕವಾಗಿ ಬೆಳವಣಿಗೆಯನ್ನು ಸಾಧಿಸ್ತಾ ಬಂದವು, ಇವೆಲ್ಲವುಗಳ ಗೆ ಪೂರಕವಾದಂಥ ಬಲವಂತರ ಮೆಹ್ತಾ ಸಮಿತಿ ಬರುತ್ತೆ, ಅಶೋಕ್ ಮೆಹ್ತಾ ಸಮಿತಿ ಬರುತ್ತೆ, LM ಸಿಂಘ್ವಿ ಸಮಿತಿ ಬರುತ್ತೆ. ಇವುಗಳೆಲ್ಲವೂ ಅಂಶಗಳನ್ನು ಅಥವಾ ಎಲ್ಲ ವರದಿಗಳ ಅನ್ವಯ ನಾವು 73ನೇ ತಿದ್ದುಪಡಿಯನ್ನು ಮಾಡಿ ಸಂವಿಧಾನಾತ್ಮಕ ಸ್ಥಾನಮಾನ ಕೊಟ್ಟಿದ್ದೀವಿ ಸ್ಥಳೀಯ ಸಂಸ್ಥೆಗಳಿಗೆ. ಅದನ್ನು ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಕರಿತೀವಿ. ನಮ್ಮಲ್ಲಿ 3 ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆ ಇದೆ. ಒಂದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್. ಇವುಗಳ ರಚನೆ, ಇವುಗಳ ಆಡಳಿತಾತ್ಮಕ ಅಂಶಗಳು, ಅದರಲ್ಲೂ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಅಂತ ಕರಿತೀವಿ. ಕರ್ನಾಟಕ ಪಂಚಾಯತ್ ರಾಜ್ ಮತ್ತು ಗ್ರಾಮ ಸ್ವರಾಜ್ ಕಾಯ್ದೆ 1993 ಅಂತ ಇದೆಯಲ್ಲ, ಅದನ್ನು ವಿಶೇಷವಾಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ. ಇನ್ನು ಗ್ರಾಮೀಣ ಸಹಕಾರ, ಇಲ್ಲಿ ಮತ್ತೊಂದು ವಿಷಯ ಏನಂದರೆ ಕೋಆಪರೇಷನ್ ಅಂತ ನಾವು ಕರಿತೀವಿ. ಕೋಆಪರೇಷನ್ ಯಾವ ರೀತಿ ಎವಲ್ಯೂಷನ್ ಆಯಿತು, ಯಾವ ರೀತಿ ತನ್ನ ಅಸ್ತಿತ್ವವನ್ನು ಕಾಣ್ತಾ ಬಂತು, ಆ ಸಹಕಾರಿ ಸಂಸ್ಥೆಗಳು, ಅಂದರೆ ಸಹಕಾರಿ ಚಳುವಳಿ ಮತ್ತು ಸಹಕಾರಿ ಸಂಸ್ಥೆಗಳು. ಆ ಸಹಕಾರಿ ಸಂಸ್ಥೆಗಳನ್ನು ನಾವು ವರ್ಗೀಕರಣ ಮಾಡ್ತೀವಿ. ಏನಂತ, ಪತ್ತಿನ ಸಹಕಾರಿ ಸಂಘಗಳು ಮತ್ತು ಪತ್ತೇತರ ಸಹಕಾರಿ ಸಂಘಗಳು ಅಂತ ಡಿವೈಡ್ ಮಾಡ್ತೀವಿ. ಈ ಪತ್ತಿನ ಸಹಕಾರಿ ಸಂಘಗಳನ್ನು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮತ್ತು ಕೃಷಿಯೇತರ ಪತ್ತಿನ ಸಹಕಾರಿ ಸಂಘಗಳು ಅಂತ ಡಿವೈಡ್ ಮಾಡ್ತೀವಿ. ಪತ್ತೇತರ ಸಹಕಾರಿ ಸಂಘಗಳನ್ನು ಕೃಷಿ ಪತ್ತೇತರ ಸಹಕಾರಿ ಸಂಘಗಳು, ಕೃಷಿಯೇತರ ಮತ್ತು ಪತ್ತೇತರ ಸಹಕಾರಿ ಸಂಘಗಳಂತೇಳಿ ವರ್ಗೀಕರಣವನ್ನು ಮಾಡ್ತೀವಿ. ಯಾವುದನ್ನು, ಸಹಕಾರಿ ಸಂಘಗಳನ್ನು. ಈ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದಂತೆ ನೀವು ಸ್ಟಡಿ ಮಾಡಬೇಕಿರುತ್ತೆ. ಇನ್ನು ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು, ವಿಶೇಷವಾಗಿ ನೀವು ಕಂಪಲ್ಸರಿ ಕರ್ನಾಟಕ ಎಕನಾಮಿಕ್ ಸರ್ವೆನ ಇಲ್ಲಿ ಓದಬೇಕಾಗತ್ತೆ. ರೀಸನ್ ಏನಂತಂದರೆ, ಕರ್ನಾಟಕ ಪರಿಸರ ಸಂಬಂಧಿ ಇತ್ತೀಚಿನ ಸಮಸ್ಯೆಗಳನ್ನು ಸವಿವರವಾಗಿ ಕರ್ನಾಟಕ ಆರ್ಥಿಕ ಸಮೀಕ್ಷೆನಲ್ಲಿ ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ನೀವು ಕಂಪಲ್ಸರಿ ಕರ್ನಾಟಕ ಎಕನಾಮಿಕ್ ಸರ್ವೆ ಓದಬೇಕಾಗತ್ತೆ. ಇದ್ರ ಜೊತೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿಯ ಕುರಿತಾದ ವಿಷಯಗಳು, ಇದು ಸಹ ಎಲ್ಲಿ ಕವರ್ ಆಗುತ್ತೆ, ಕರ್ನಾಟಕ ಎಕನಾಮಿಕ್ ಸರ್ವೆನಲ್ಲೇ ನೀವು ಕವರ್ ಆಗುತ್ತೆ. ಇವು ಅಂದರೆ 3 ಪಾರ್ಟ್ಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ಕಂಪಲ್ಸರಿ ನೀವೇನು ಮಾಡಬೇಕಾಗುತ್ತೆ, ರೆಫರ್ ಮಾಡಬೇಕಾಗುತ್ತೆ. ಕರ್ನಾಟಕ ಎಕನಾಮಿಕ್ ಸರ್ವೆ ಓದಿದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂಥ ಇತ್ತೀಚಿನ ಯೋಜನೆಗಳ ಬಗ್ಗೆ ಮಾಹಿತಿ ಇದೆ, ಅಭಿವೃದ್ಧಿಯ ವಿಷಯಗಳನ್ನು ಸಹ ಒಳಗೊಂಡಿದೆ. ಜೊತೆಗೆ ಕರ್ನಾಟಕದ ಆಡಳಿತದಲ್ಲಿ ಅಳವಡಿಸಿಕೊಳ್ಳಲಾಗಿರುವಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿಯು ಸಹ ಕರ್ನಾಟಕ ಎಕನಾಮಿಕ್ ಸರ್ವೆನಲ್ಲಿ ನಿಮಗೆ ಕವರ್ ಆಗುತ್ತೆ. ಇದು ಪೇಪರ್ 1. ಈ ಪೇಪರ್ 1ನಲ್ಲಿ 100 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸ್ ಇರುತ್ತೆ. 1 ಕ್ವಶನ್ ಕರೆಕ್ಟ್ ಆದರೆ 1 ಮಾರ್ಕ್ಸ್, 1 ಕ್ವಶನ್ ರಾಂಗ್ ಆದರೆ 0.25 ಏನಾಗಿರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನೀವು ಕೇರ್ಫುಲ್ಲಾಗಿ ಓದಬೇಕು. ಜೊತೆಗೆ ನೀವೇನು ಓದಿರ್ತೀರಿ ಅದರಲ್ಲಿ ಪರ್ಫೆಕ್ಷನ್ ಮಾಡಬೇಕು. ಓಕೆ, ಇನ್ನು ಇದು ಪೇಪರ್ 1 ಆಯಿತು. ಪೇಪರ್ 2 ಯಾವುದಿರುತ್ತೆ, ಪೇಪರ್ 2 ಅನ್ನುವಂಥದ್ದು ಕಮ್ಯುನಿಕೇಷನ್ ಪೇಪರ್ ಅಂತ ನಾವು ಕರಿತೀವಿ, ಸಂವಹನ. ಇದು ಮೇ ಬಿ ನೀವೆಲ್ಲ ರೀಸೆಂಟಾಗಿ ನಿಮಗೆಲ್ಲ ಗೊತ್ತಿದೆ, ಅದು ಗ್ರೂಪ್ ಸಿ ಎಕ್ಸಾಮ್ಸ್ಗೆಲ್ಲವೂ ಇದು ಸೇಮ್ ಪ್ಯಾಟ್ರನ್ ಇರುತ್ತೆ ಕಮ್ಯುನಿಕೇಷನು. ನೀವು ಯಾವುದಾದ್ರು FDA ಮಾಡಿದ್ರೆ, SDA ಮಾಡಿದ್ರೆ, ಜೊತೆ ಗ್ರೂಪ್ ಸಿ ಹುದ್ದೆಗಳು ಯಾವುದೇ ಮಾಡಿದ್ರು ಸಹ ಈ ಕಮ್ಯುನಿಕೇಷನ್ ಅನ್ನೋಂಥದ್ದು ಕಂಪಲ್ಸರಿ ಆಗಿರುತ್ತೆ. ಈಗ ಎಲ್ಲರೂ ಕೇಳ್ತಿರ್ತೀವಿ, ಮಲ್ಟಿಪಲ್ ಎಕ್ಸಾಮ್ಸ್ ನೋಟಿಫಿಕೇಷನ್ ಮಾಡಿದ್ದಾರೆ ಗೊತ್ತಾ, ಇನ್ನು ಹೊಸದಾಗಿ FDA ನೋಟಿಫಿಕೇಷನ್ ಆಗುತ್ತೆ, SDA ನೋಟಿಫಿಕೇಷನ್ ಆಗುತ್ತೆ, ಗ್ರೂಪ್ ಸಿ ಎಕ್ಸಾಮ್ಗೆ ನೋಟಿಫಿಕೇಷನ್ ಆಗುತ್ತೆ. ಆ ಎಲ್ಲ ಎಕ್ಸಾಮ್ಸ್ಗೆ ಕಮ್ಯುನಿಕೇಷನ್ ಸೇಮ್ ಇರುತ್ತೆ. ಅಂದರೆ ನೀವು ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂದರೆ ಮುಂಬರುವಂಥ ಎಲ್ಲ ಎಕ್ಸಾಮ್ಗೆ ಪ್ರಿಪೇರ್ ಆದಂಗೆ ಆಗುತ್ತೆ. ಹಾಗೆ ಈ ಕಮ್ಯುನಿಕೇಷನಲ್ಲಿ ಜನರಲ್ ಕನ್ನಡ ಅಂದರೆ ಸಾಮಾನ್ಯ ಕನ್ನಡ ಅಂತ ಇರುತ್ತೆ, ಅದಕ್ಕೆ 35 ಮಾರ್ಕ್ಸ್ ಇರುತ್ತೆ. ಇನ್ನು ಸಾಮಾನ್ಯ ಇಂಗ್ಲೀಷ್ ಅಂತ ಇರುತ್ತೆ, 35 ಮಾರ್ಕ್ಸ್ ಇರುತ್ತೆ. ಜೊತೆಗೆ ಕಂಪ್ಯೂಟರ್ ನಾಲೆಜ್ ಅಂದರೆ ಕಂಪ್ಯೂಟರ್ ಜ್ಞಾನ ಅಂತ ಬರುತ್ತೆ, ಅದಕ್ಕೆ 30 ಕ್ವಶನ್ಸ್ ಇರುತ್ತೆ, 30 ಮಾರ್ಕ್ಸ್ ಇರುತ್ತೆ. ಈ ರೀತಿ ಟೋಟಲ್ 100 ಮಾರ್ಕ್ಸನ್ನು ಕೇಳ್ತಾರೆ. ಯಾವುದರಲ್ಲಿ, ಪೇಪರ್ 2 ಸಂವಹನ. ಹಾಗಾದ್ರೆ ಇದರಲ್ಲಿ ನಾವು ನೋಡೋದಾದ್ರೆ ಸಾಮಾನ್ಯ ಕನ್ನಡ, ನಾನು ಹೇಳಿದೆ ಸಾಮಾನ್ಯ ಕನ್ನಡ ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, 35 ಮಾರ್ಕ್ಸ್ಗೆ ಇರುತ್ತೆ ಅಂತ ಹೇಳಿದ್ನಲ್ಲ. ಹಾಗಾದ್ರೆ 35 ಮಾರ್ಕ್ಸ್ಗೆ ನಾವು ಕವರ್ ಮಾಡಬೇಕಂದ್ರೆ ಹೀಗೆ ಓದಬೇಕು. ಇಲ್ಲೆಲ್ಲ ತುಂಬ ಜನ ಏನು ಹೇಳ್ತೀರಿ, ಕನ್ನಡ ನನಗೆ ಚೆನ್ನಾಗಿ ಗೊತ್ತಿದೆ, ನಾನು ಓದಲಿಲ್ಲ ಅಂದರೆ ಔಟ್ ಆಫ್ 35 ನೀವು ಮಾಡ್ತೀನಿ ಅಂತ ಏನಾದ್ರು ಭ್ರಮೆನಲ್ಲಿ ಎಕ್ಸಾಮ್ಗೆ ಅಟೆಂಡ್ ಮಾಡಲಿಕ್ಕೆ ಹೋದರೆ ನೀವು ಕಂಪ್ಲೀಟು ಎಕ್ಸಾಮಲ್ಲಿ ತಪ್ಪನ್ನು ಮಾಡ್ತೀರಿ. ಆ ಕಾರಣಕ್ಕೆ ಕನ್ನಡ ನಿಮಗೆ ಎಕ್ಸ್ಟ್ರಾರ್ಡಿನರಿ ಗೊತ್ತಿದ್ರೂ ಸಹ ಅದನ್ನು ಒಂದು ಸರಿ ರಿವಿಷನ್ ಮಾಡಿ. ಜೊತೆಗೆ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಕ್ವಶನ್ಸ್ ಇರ್ತಾವಲ್ಲ, ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಿದ್ರೆ
ಯಾವ ಥರ ಕ್ವಶನ್ಸ್ ರೈಸ್ ಆಗುತ್ತೆ, ಯಾವ ಥರ ನಾನು ಪ್ರಿಪೇರ್ ಆಗಬೇಕು ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಇನ್ನು ಸಾಮಾನ್ಯ ಕನ್ನಡದಲ್ಲಿ ಯಾವೆಲ್ಲ ವಿಷಯಗಳನ್ನು ನಾನು ಒಳಗೊಂಡಿರುತ್ತೆ ಅಂದರೆ ಕನ್ನಡ ವ್ಯಾಕರಣ ಇರುತ್ತೆ. ಅಂದರೆ ಕನ್ನಡ ವ್ಯಾಕರಣ ಇರುತ್ತೆ. ವ್ಯಾಕರಣದಲ್ಲಿ ಏನೇನು ವಿಷಯಗಳನ್ನು ಕೇಳ್ತಾರೆ, ಇಲ್ಲಿ ವರ್ಣಮಾಲೆ, ಆ ವರ್ಣಮಾಲೆ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು ಅಂತೇಳಿ ಬರುತ್ತಲ್ಲ, ಇವುಗಳ ಬಗ್ಗೆ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಬೇಕಾಗತ್ತೆ. ಹಾಗೆಯೇ ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳನ್ನು ಒಳಗೊಂಡಿರುತ್ತೆ. ಹಾಗೆಯೇ ಸಮಾಸ ಅಂದರೆ ತತ್ಪುರುಷ ಸಮಾಸ, ಕರ್ಮಧಾರೆ ಸಮಾಸ, ಈ ರೀತಿ ಸಮಾಸಗಳ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗತ್ತೆ. ಹಾಗೆಯೇ ತತ್ಸಮ ಮತ್ತು ತದ್ಭವಗಳ ಬಗ್ಗೆ ನೀವು ಓದಬೇಕಾಗತ್ತೆ. ಹಾಗೆಯೇ ಪ್ರತ್ಯಯಗಳು ಅಂತೇಳಿ ನೀವು ಓದಬೇಕಾಗತ್ತೆ. ವಾಕ್ಯಗಳ ಪ್ರಕಾರಗಳು, ಇವುಗಳು ವ್ಯಾಕರಣಕ್ಕೆ ಸಂಬಂಧಿಸಿದಂಥ ವಿಷಯಗಳಾಗಿರ್ತವೆ. ಯಾವುದರಲ್ಲಿ? ಸಾಮಾನ್ಯ ಕನ್ನಡದಲ್ಲಿ. ಇದ್ರ ಜೊತೆಗೆ ಸಾಮಾನ್ಯ ಕನ್ನಡದಲ್ಲಿ ಸಾಹಿತ್ಯ ಮತ್ತು ಕೃತಿಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತಾರೆ. ಹಾಗಾದರೆ ಸಾಹಿತ್ಯ ಮತ್ತು ಕೃತಿಗಳು ಯಾವುದು? ಪ್ರಮುಖ ಕವಿಗಳು. ಯಾರು ಪ್ರಮುಖ ಕವಿಗಳು? ಕನ್ನಡದ ಪ್ರಮುಖ ಕವಿಗಳು ಪಂಪ ಇರ್ಬೋದು, ರನ್ನ ಇರ್ಬೋದು, ಜನ್ನ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಇವರು ಬರೆದಂಥ ಪ್ರಮುಖ ಕೃತಿಗಳನ್ನು, ಮೊದಲ ಕೃತಿ, ಗದ್ಯ ಕೃತಿ, ನಾಟಕ ಯಾವುದು, ಈ ರೀತಿ ಬೇಸಿಕ್ಸನ್ನು ಕೇಳ್ತಾರೆ. ಇದ್ರ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಅವರ ಕೃತಿಗಳು ಯಾವ್ಯಾವು, ಅವರ ಕಾವ್ಯನಾಮಗಳೇನು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಇದ್ರ ಜೊತೆಗೆ ವಚನಕಾರರು ಮತ್ತು ದಾಸ ಸಾಹಿತ್ಯ ಅಂದರೆ ಕನ್ನಡ ವಚನಕಾರರು ಯಾರು, ಅವರು ಬರೆದಂಥ ಪ್ರಮುಖ ವಚನಗಳೇನು, ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ. ಇದು ಕನ್ನಡ ಸಾಹಿತ್ಯ ಚರಿತ್ರೆ. ಫಸ್ಟ್ ನೋಡಿದ್ವಿ ವ್ಯಾಕರಣ ನೋಡಿದ್ವಿ. ಸಾಮಾನ್ಯ ಕನ್ನಡದಲ್ಲಿ ವ್ಯಾಕರಣ ಫಸ್ಟ್ ಪಾರ್ಟ್ ಆಯಿತು. ಸೆಕೆಂಡ್ ಪಾರ್ಟಲ್ಲಿ ಸಾಹಿತ್ಯ ಚರಿತ್ರೆ ಅಂತ ಕರಿತೀವಿ. ಇದ್ರ ಜೊತೆಗೆ ನೀವು ಭಾಷಾ ಕೌಶಲ್ಯ ಅಂತ ನಾವು ನೋಡ್ತೀವಿ. ನೋಡಿ, ಸಾಮಾನ್ಯ ಕನ್ನಡ 3 ವಿಷಯಗಳಿರ್ತವೆ. ಒಂದು ವ್ಯಾಕರಣ ಇರುತ್ತೆ, ಇನ್ನೊಂದು ಸಾಹಿತ್ಯ ಚರಿತ್ರೆ ಇರುತ್ತೆ, ಮತ್ತೊಂದು ಭಾಷಾ ಕೌಶಲ್ಯ ಅಂತ ಇರುತ್ತೆ. ಇಲ್ಲಿ ಗಾದೆ ಮಾತುಗಳು ಮತ್ತು ಒಗಟುಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ತಾನೆ. ಹಾಗೆಯೇ ನುಡಿಗಟ್ಟುಗಳ ಬಗ್ಗೆ ಕ್ವಶನ್ಸನ್ನು ಕೇಳ್ತಾನೆ. ಸಮಾನಾರ್ಥಕ ಪದಗಳು ಮತ್ತು ವಿರುದ್ಧಾರ್ಥಕ ಪದಗಳ ಬಗ್ಗೆ ಕ್ವಶನನ್ನು ಕೇಳ್ತಾನೆ. ಹಾಗೆಯೇ ಕಾಂಪ್ರಹೆನ್ಷನ್ ಅಂತ ನೀವು ಕೇಳಿರ್ತೀರಿ. ಒಂದು ಗದ್ಯ ಭಾಗ ಅಂದರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ನೀವು ಓದಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಆ ಕ್ವಶನ್ಸ್ಗೆ ನೀವೇನು ಮಾಡಬೇಕಿರುತ್ತೆ? ಆನ್ಸರ್ ಮಾಡಬೇಕಿರುತ್ತೆ. ಅದನ್ನು ಕಾಂಪ್ರಹೆನ್ಷನ್ ಅಂತ ನಾವು ಕರಿತೀವಿ. ಈ ರೀತಿ ಇಷ್ಟು ವಿಷಯಗಳನ್ನು 3 ಭಾಗಗಳು ಬರ್ತವೆ. ಒಂದು ವ್ಯಾಕರಣವನ್ನು ನೀವು ಕವರ್ ಮಾಡಬೇಕು, ಸಾಹಿತ್ಯ ಚರಿತ್ರೆಯನ್ನು ಕವರ್ ಮಾಡಬೇಕು, ಮತ್ತೊಂದು ಭಾಷಾ ಕೌಶಲ್ಯ. ಇವು 3ನ್ನ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಓದೋದಕ್ಕಿಂತ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ 35ಗೆ ನೀವು ಸ್ಕೋರ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಪ್ರಿಪೇರ್ ಆಗಬೇಕಾದಾಗ, ಎಕ್ಸ್ಪೆಷಲಿ VEO ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ಲಿಕ್ಕೆ ಹೋದಾಗ ನಿಮಗೆ ಪೇಪರ್ 1 ಇದೆಯಲ್ಲ, ಅದು ವಾಸ್ಟ್ ಇರುತ್ತೆ. ನೀವು ಅದನ್ನು ಕವರ್ ಮಾಡೋದ್ರ ಜೊತೆಗೆ ಫಸ್ಟ್ ಪ್ರಯಾರಿಟಿಯನ್ನು ಯಾವುದು ಕೊಡಬೇಕು? ಕಮ್ಯುನಿಕೇಷನ್. ನಿಮಗೆ ಸ್ಕೋರಿಂಗ್ ಪಾರ್ಟ್ ಯಾವುದಾಗುತ್ತೆ? ಕಮ್ಯುನಿಕೇಷನಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ನೀವು. ಏಕೆಂದರೆ ಇಲ್ಲಿ ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಇರೋ ಕಾರಣಕ್ಕಾಗಿ ಇಲ್ಲಿ ತುಂಬ ಲಿಮಿಟೆಡ್ ಸಿಲೆಬಸ್ ಇರೋಂಥ ಕಾರಣಕ್ಕಾಗಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇದೇ ರೀತಿ ನಾವು ಇದಕ್ಕೇನು ಪ್ರಿಪೇರ್ ಆಗಬೇಕು ಅಂದರೆ 8th to 12th ಸ್ಟ್ಯಾಂಡರ್ಡು ನಿಮಗೆ ಕನ್ನಡ ಬುಕ್ಸಸ್ ಇರುತ್ತಲ್ಲ, ಅಲ್ಲಿ ವ್ಯಾಕರಣಗಳನ್ನು ನೀವು ಕಲೆಕ್ಟ್ ಮಾಡ್ಬೋದು. ಜೊತೆಗೆ ಹಳೆಯ ಪ್ರಶ್ನೆ ಪತ್ರ ಯಾವುದು KPSC ಮತ್ತು KEA ಮಾಡಿರೋಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀವು ಸಾಲ್ವ್ ಮಾಡಿದ್ರೆ ಈ ಪೇಪರ್ಗೆ ಪ್ರಿಪೇರ್ ಆದಂಗೆ ಆಗುತ್ತೆ. ಓಕೆ, ಇದು ಕಮ್ಯುನಿಕೇಷನಲ್ಲಿ ಬರುವಂಥ ಫಸ್ಟ್ ಸಾಮಾನ್ಯ ಕನ್ನಡ. ಇನ್ನು ಅದೇ ಕಮ್ಯುನಿಕೇಷನಲ್ಲಿ ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷ್ ಅಂತ ಬರುತ್ತೆ. ಹಾಗಾದರೆ ಜನರಲ್ ಇಂಗ್ಲೀಷಲ್ಲಿ ಏನು ಬರುತ್ತೆ? ಅಗೇನ್ ಇಲ್ಲೂ ಸಹ ಗ್ರಾಮರ್ ಬರುತ್ತೆ. ಜನರಲ್ ಇಂಗ್ಲೀಷಲ್ಲಿ ಗ್ರಾಮರ್ ಅಂದರೆ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ, ಜೊತೆಗೆ ಟೆನ್ಸಸ್ ಬರುತ್ತೆ. ಪ್ರೆಸೆಂಟ್ ಟೆನ್ಸು, ಫಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಅಂತ ಹೇಳಿದ್ಮೇಲೆ ಇದು ಅಂದರೆ ಗ್ರಾಮರ್. ಹಾಗೆಯೇ ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸು ಮತ್ತು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಸು, ಈ ರೀತಿ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಯಾವುದು ಜನರಲ್ ಇಂಗ್ಲೀಷಲ್ಲಿ ಕೇಳ್ತಾರೆ. ಇಲ್ಲೂ ಸಹ ಫಸ್ಟ್ ಗ್ರಾಮರ್ ಇದ್ದರೆ ಸೆಕೆಂಡ್ ಒನ್ ಯಾವುದಿರುತ್ತೆ? ವೊಕ್ಯಾಬ್ಯುಲರಿ ಇರುತ್ತೆ. ಫಸ್ಟ್ ಒನ್ನು ಗ್ರಾಮರು, ಸೆಕೆಂಡ್ ಒನ್ನು ವೊಕ್ಯಾಬ್ಯುಲರಿ. ಇದರಲ್ಲಿ ಸಿನೋನಮ್ಸ್ ಅಂದರೆ ಸಮಾನಾರ್ಥಕ ಪದಗಳು, ಆ್ಯಂಟೋನಮ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು, ಹಾಗೆಯೇ ನುಡಿಗಟ್ಟುಗಳು, ಇಡಿಯಮ್ಸ್ ಅಂತ ನಾವು ಕರಿತೀವಿ. ಹಾಗೆಯೇ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಇರುತ್ತೆ. ಇದು ಎಲ್ಲಿ ಬರುತ್ತೆ? ವೊಕ್ಯಾಬ್ಯುಲರಿನಲ್ಲಿ ಬರುತ್ತೆ. ಫಸ್ಟು ಗ್ರಾಮರ್ ಇದೆ, ಸೆಕೆಂಡ್ ಒನ್ನು ವ್ಯಾಕ್ಯಾಬ್ಯುಲರಿ ಇದೆ. ಇನ್ನು ಥರ್ಡ್ ಒನ್ ಬಂದಾಗ ಕಾಂಪ್ರಹೆನ್ಷನ್. ಇಲ್ಲೂ ಸಹ ಕಾಂಪ್ರಹೆನ್ಷನ್ ಕೇಳ್ತಾನೆ. ಎಲ್ಲಿ? ಇಂಗ್ಲೀಷಲ್ಲಿ. ಏನು? ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನೆ, ಆ ಪ್ಯಾರಾಗ್ರಾಫನ್ನು ನೀವು ಓದಬೇಕು. ಓದಿ ಅರ್ಥ ಮಾಡ್ಕೊಂಡು ಅಲ್ಲಿ ಕೇಳಿರುವಂಥ ಕ್ವಶನ್ಸ್ಗೆ ನೀವೇನು ಮಾಡಬೇಕಿರುತ್ತೆ? ಆನ್ಸರ್ ಮಾಡಬೇಕಿರುತ್ತೆ. ಹಾಗೆಯೇ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಹಾಗೆಯೇ ಸೆಂಟೆನ್ಸ್ ರೀಅರೇಂಜ್ಮೆಂಟ್ ಇರುತ್ತೆ. ಸೆಂಟೆನ್ಸನ್ನು ಸುಮ್ಮನೆ ರ್ಯಾಂಡಮಾಗಿ ಕೊಟ್ಟಿರ್ತಾರೆ, ಅದನ್ನು ಪ್ರಾಪರ್ ವೇನಲ್ಲಿ ನಾವೇನು ಮಾಡಬೇಕು? ಅರೇಂಜ್ಮೆಂಟ್ ಮಾಡಬೇಕಿರುತ್ತೆ. ಈ ರೀತಿ ಒಂದು ಕಾಂಪ್ರಹೆನ್ಷನ್ನು, ಇನ್ನೊಂದು ಯಾವುದು ವೊಕ್ಯಾಬ್ಯುಲರಿ, ಮತ್ತೊಂದು ಗ್ರಾಮರ್. ಈ ರೀತಿ 3 ಪಾರ್ಟಲ್ಲಿ ಕೇಳ್ತಾರೆ. ಯಾವುದರಲ್ಲಿ? ಜನರಲ್ ಇಂಗ್ಲೀಷಲ್ಲಿ. ಇನ್ನು 3ನೇ ಪಾರ್ಟ್ ಯಾವುದು? ಜನರಲ್ ಕನ್ನಡ ಆಯಿತು, ಜನರಲ್ ಇಂಗ್ಲೀಷ್ ಆಯಿತು. ಥರ್ಡ್ ಪಾರ್ಟ್ ಯಾವುದು ಅಂತ ಅಂದರೆ ಯಾವುದು?
ಕಂಪ್ಯೂಟರ್ ಜ್ಞಾನ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಅಂತ ಕರಿತೀವಿ. ಹಾಗಾದರೆ ಕಂಪ್ಯೂಟರ್ ನಾಲೆಡ್ಜಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ? ಇಲ್ಲಿ ನೀವೇನು ಸಾಫ್ಟ್ವೇರ್ ಡೆವಲಪ್ ಮಾಡಲಿಕ್ಕೆ ಹೋಗಲ್ಲ ಕಂಪ್ಯೂಟರ್ನ ಅಂತಂದರೆ, ಇಲ್ಲ ಸಾಫ್ಟ್ವೇರ್ ಬಗ್ಗೆ ನೀವು ಏನು ಇಲ್ಲಿ ಪೈಥಾನು ಈ ರೀತಿ ಸಾಫ್ಟ್ವೇರನ್ನು ಕಲೀಲಿಕ್ಕೆ ಹೋಗಲ್ಲ. ಇದು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಅಷ್ಟೇ. ತುಂಬ ಜನ ಪ್ಯಾನಿಕ್ ಆಗೋಂಥದ್ದು ಇದೇ ಪಾರ್ಟಲ್ಲಿ, ಕಂಪ್ಯೂಟರ್ ಹಂಗೆ ಆ ಕೇಳ್ತಾರೆ ಈ ಕೇಳ್ತಾರೆ ಕ್ವಶನ್ಸನ್ನು ಅಂತ. ಇನ್ನು ಜೊತೆಗೆ ಇಂಗ್ಲೀಷ್ ನಾನು ಹೇಳಿದೆ, ತುಂಬ ಜನ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ತುಂಬ ಫಿಯರ್ ಇರೋದು ಯಾವುದಕ್ಕೆ ಅಂದರೆ ಇಂಗ್ಲೀಷ್, ಹೆಂಗಪ್ಪ ಇಂಗ್ಲೀಷ್, ನನಗೆ ಇಂಗ್ಲೀಷ್ ಸರಿಯಾಗಿ ಬರಲ್ಲ ಅಂತ. ಆ್ಯಕ್ಚುಲಿ ಇಂಗ್ಲೀಷ್ ನಿಮಗೆ ಬರುತ್ತೆ, ನಿಮಗೆ ಫಿಯರ್ ಇದೆ ನನಗೆ ಬರಲ್ಲ ಅನ್ನೋ ಕಾರಣಕ್ಕಾಗಿ. ಆ ಕಾರಣಕ್ಕೆ ಇಂಗ್ಲೀಷಲ್ಲಿ ನೀವು ಸ್ಕೋರ್ ಮಾಡಬೇಕಂದ್ರೆ ಒಂದು ಸ್ಟ್ರಾಟಜಿ ಏನು ಗೊತ್ತಾ, ನೀವು SSC ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದೆ ಪ್ರೀವಿಯಸ್, ಆ SSC ಕಂಡಕ್ಟ್ ಮಾಡಿರುತ್ತಲ್ಲ ಎಕ್ಸಾಮ್ಸು, ಆ SSC ಕಂಡಕ್ಟ್ ಮಾಡಿರೋಂಥ ಎಕ್ಸಾಮ್ಸಲ್ಲಿ ಏನು ಇಂಗ್ಲೀಷ್ ಕ್ವಶನ್ಸ್ ಇರುತ್ತಲ್ಲ ಅವನ್ನ ಕಲೆಕ್ಟ್ ಮಾಡಿ ರೆಗ್ಯುಲರಾಗಿ ಸಾಲ್ವ್ ಮಾಡಿ. ನೀವು ಒಂದು ಟಾರ್ಗೆಟ್ ಇಟ್ಕೊಳ್ಳಿ, ರೆಗ್ಯುಲರಾಗಿ ನಾನೊಂದು 30 ಕ್ವಶನ್ನ ಸಾಲ್ವ್ 35 ಕ್ವಶನ್ನ ಸಾಲ್ವ್ ಮಾಡ್ತೀನಿ ಯಾವುದರಲ್ಲಿ, ಇಂಗ್ಲೀಷಲ್ಲಿ ಅಂತೇಳಿ. ನೀವು ಎಕ್ಸಾಮ್ವರೆಗೂ 35 ಕ್ವಶನ್ಸನ್ನು ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರ್ ಸ್ಪೆಂಡ್ ಮಾಡಿ ಇಂಗ್ಲೀಷ್ ರೆಗ್ಯುಲರಾಗಿ. ಇದನ್ನ ಇಟ್ಕೊಂಡು ಯಾರಿಗೆ ಇಂಗ್ಲೀಷ್ ಟಫ್ ಇದೆಯಲ್ಲ ಅವ್ರಿಗೆ ನೀವು ಈಸಿಯಾಗಿ 35 ಔಟ್ ಆಫ್ 35ನ ಸ್ಕೋರ್ ಮಾಡುವ. ತಿಳ್ಕೊಳ್ಳಿ, ಈಸಿಯಾಗಿ ಸ್ಕೋರ್ ಆಗೋದೇ 35 ಯಾವುದರಲ್ಲಿ, ಇಂಗ್ಲೀಷಲ್ಲಿ. ಇದನ್ನು ಬಿಟ್ಟರೆ ಕಂಪ್ಯೂಟರ್ ಏನೋ ಜನರಲ್ ಅದಕ್ಕೆ ಅಂದರೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಅಂತ ನಾವು ಕರಿತೀವಿ. ಇದರಲ್ಲಿ ಏನು ಕೇಳ್ತಾರೆ, ಸಾಫ್ಟ್ವೇರು ಮತ್ತು ಹಾರ್ಡ್ವೇರ್ ಅಂದರೆ ಸಾಫ್ಟ್ವೇರ್ ಡಿವೈಸಸ್ ಯಾವುದು ಮತ್ತು ಹಾರ್ಡ್ವೇರ್ ಡಿವೈಸಸ್ ಯಾವುದು. ಇಲ್ಲಿ ಸಾಫ್ಟ್ವೇರ್ ಅಂತ ಬಂದರೆ ನಿಮ್ಗೆ ಏನೆಲ್ಲ ಕಾಣುತ್ತಲ್ವ ವಿಸಿಬಲ್ ಇದೆಯಲ್ಲ ಅವನ್ನೆಲ್ಲವನ್ನು ನಾವೇನಂತ ಕರಿತೀವಿ, ಹಾರ್ಡ್ವೇರ್ ಅಂತ ಕರಿತೀವಿ. ಇನ್ನು ಅಲ್ಲಿ ಸಿಸ್ಟಮ್ ವರ್ಕ್ ಆಗುತ್ತಲ್ಲ ಅದನ್ನು ಸಾಫ್ಟ್ವೇರ್ ಡಿವೈಸಸ್ ಅಂತ ಕರಿತೀವಿ. ಇಲ್ಲಿ ಸಾಫ್ಟ್ವೇರಲ್ಲಿ ನಿಮ್ಗೆ 2 ಬರುತ್ತೆ, ಸಿಸ್ಟಮ್ ಸಾಫ್ಟ್ವೇರ್ ಬರುತ್ತೆ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್. ಅವನ್ನ ಡಿವೈಡ್ ಮಾಡ್ಕೊಂಡು ನೀವು ಓದಬೇಕು, ಯಾವ ಸಿಸ್ಟಮ್ ಸಾಫ್ಟ್ವೇರು ಯಾವ ಅಪ್ಲಿಕೇಶನ್ ಸಾಫ್ಟ್ವೇರ್, ಆ ಡಿಫ್ರೆನ್ಸಸ್ ಏನಂತೇಳಿ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ಇನ್ನು ಅದರ ಜೊತೆಗೆ ಇನ್ಪುಟ್ ಯೂನಿಟ್ ಮತ್ತು ಔಟ್ಪುಟ್ ಯೂನಿಟ್ಸ್ ಬರ್ತವೆ. ಅಂದರೆ ಇನ್ಪುಟ್ ಯೂನಿಟ್ಸು ಮತ್ತು ಔಟ್ಪುಟ್ ಯೂನಿಟ್ಸ್ ಯಾವ್ಯಾವು, ಯಾವನ್ನ ಇನ್ಪುಟ್ ಯೂನಿಟ್ಸ್ ಅಂತ ಕರಿತೀವಿ, ಯಾವನ್ನ ಔಟ್ಪುಟ್ ಯೂನಿಟ್ಸ್ ಅಂತ ಕರಿತೀವಿ ಅಂತ ನೀವು ನೋಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಬರುತ್ತೆ. ಫಸ್ಟು ಬೇಸಿಕ್ ಕಂಪ್ಯೂಟರ್ ನೋಡಿದ್ವಿ, ಅಲ್ಲಿ ಸಾಫ್ಟ್ವೇರು ಹಾರ್ಡ್ವೇರು ನೋಡಿದ್ವಿ, ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ನೀವು ನೋಡ್ಕೊಂಡಿರ್ತೀನಿ. ಇನ್ನು ಸೆಕೆಂಡ್ ಪಾರ್ಟ್ ಬಂದರೆ ಮೈಕ್ರೋಸಾಫ್ಟ್ ಆಫೀಸ್ ಆರ್ MS ಆಫೀಸ್ ಬಗ್ಗೆ ನೀವು ಓದ್ಕೊಂಡ್ಲೇಬೇಕಾಗತ್ತೆ. ಹಾಗಾದ್ರೆ MS ಆಫೀಸಲ್ಲಿ ಯಾವುದ್ರ ಬಗ್ಗೆ ನೀವು ನೋಡ್ಕೋಬೇಕು, MS ವರ್ಡ್ ಅಂದರೆ MS ವರ್ಡ್ನಲ್ಲಿ ಯಾವ ಥರ ಡಾಕ್ಯುಮೆಂಟೇಷನ್ನ ಮಾಡಬೇಕು, ಯಾವ ಥರ ಸೇವ್ ಮಾಡಬೇಕು, ಸೇವ್ ಅಂದ್ರೇನು, ಸೇವ್ ಆ್ಯಸ್ ಅಂದ್ರೇನು, ಕಟ್ ಅಂದ್ರೇನು, ಕಾಪಿ ಅಂದ್ರೇನು, ಈ ಥರ ಇದನ್ನು ವರ್ಕ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಆದಷ್ಟು. ಆ್ಯಕ್ಚುಲಿ ನಿಮ್ಮ ಫ್ರೆಂಡ್ಸು ಯಾರ್ದಾದ್ರು ಲ್ಯಾಪ್ಟಾಪ್ ಇದ್ದರೆ ಇದನ್ನು MS ವರ್ಡನ್ನು ಒಂದ್ಸರಿ ಯೂಸ್ ಮಾಡಿ ಏನೆಲ್ಲ ಆಪ್ಷನ್ಸ್ ಇದೆ, ಆ ಕಟ್ ಅಂದರೆ ಸೇವ್ ಅಂದ್ರೇನು, ಸೇವ್ ಆ್ಯಸ್ ಅಂದ್ರೇನು, ಕಟ್ ಅಂದ್ರೇನು, ಕಾಪಿ ಅಂದ್ರೇನು, ಅವೆರಡಕ್ಕೂ ಡಿಫ್ರೆನ್ಸಸ್ ಏನು, ಈ ರೀತಿ ನೀವನ್ನ ನೋಡ್ಕೋಬೇಕಾಗತ್ತೆ. ಜೊತೆಗೆ ಡಾಕ್ಯುಮೆಂಟನ್ನು ಹೆಂಗೆ ಸೇವ್ ಮಾಡಬೇಕು, ಇದು ಬೇಸಿಕ್ಸ್. ಇದ್ರ ಜೊತೆಗೆ MS ಎಕ್ಸೆಲ್ ನಾವೇನಾರು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೋದಾಗ ನಾವು MS ಎಕ್ಸೆಲ್ಗೆ ಹೋಗ್ತೀವಿ. ಅದು ಯಾವ ಫಾರ್ಮುಲಾಸ್ನ ನಾವು ನೋಡ್ತೀವಿ. ಮೇಜರಾಗಿ ಆವ್ರೇಜ್ ಯಾವ ರೀತಿ ಮಾಡ್ತೀವಿ, ಸಮ್ ಯಾವ ರೀತಿ ಮಾಡ್ತೀವಿ, ಮಲ್ಟಿಫಿಕೇಷನ್, ಡಿವೈಡು ಇವನ್ನ ನೀವು ನೋಡ್ಕೋಬೇಕಾಗುತ್ತೆ. ಯಾವುದರಲ್ಲಿ, ಎಕ್ಸೆಲ್ನಲ್ಲಿ ಫಾರ್ಮುಲಾಸ್ ಮತ್ತು ಯಾವ ಥರ ಗ್ರಾಫ್ಸನ್ನು ಪ್ರಿಪೇರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಇನ್ನು MS ಪವರ್ ಅಂದರೆ PPT ಅಂತ ನೀವು ಕರಿತೀವಿ, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ. ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಯಾವ ರೀತಿ ನಾವು ಡಿಸೈನ್ ಮಾಡ್ತೀವಿ, ಯಾವ ಟೂಲ್ಸನ್ನು ಯೂಸ್ ಮಾಡ್ತೀವಿ, ಹಾಗೇನಲ್ಲಿ ಯಾವ ರೀತಿ ಅಂದರೆ ಅನಿಮೇಷನ್ಸ್ ಎಲ್ಲ ಬರುತ್ತೆ, ಯಾವ ರೀತಿ ಅನಿಮೇಷನ್ಸನ್ನು ನಾವು ಮಾಡ್ಬೋದು ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ಮೂರು ಇದೆಯಲ್ಲ ನೀವು ಓದೋದಕ್ಕಿಂತ ಇಂಪಾರ್ಟೆಂಟಾಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಲ್ಯಾಪ್ಟಾಪೋ ಇಲ್ಲ ಸಿಸ್ಟಮ್ ಇದ್ದರೆ ಈ 3 ಸಾಫ್ಟ್ವೇರ್ಸನ್ನು ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು ಈ 3 ಪಾರ್ಟಲ್ಲಿ. ಓಕೆ, ಇನ್ನು ಕಂಪ್ಯೂಟರ್ ರೀಸೆಂಟಾಗಿ ಜಾಸ್ತಿ ಕ್ವಶನ್ಸನ್ನು ಕೇಳ್ತಿರೋ ಅಂಥದ್ದು ನೀವು ಬೇಸಿಕ್ ಕಂಪ್ಯೂಟರ್ಗಿಂತನೂ ಇಂಟರ್ನೆಟ್ ಮತ್ತು ನೆಟ್ವರ್ಕಿಂಗ್ ರಿಲೇಟೆಡ್ ಕ್ವಶನ್ಸು ಜಾಸ್ತಿ ಬರ್ತಿದ್ದಾರೆ. ಯಾವುದರಲ್ಲಿ, ಕಂಪ್ಯೂಟರ್ಗೆ. ನೀವೇನಾದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಅನಲೈಸ್ ಮಾಡ್ತೀರಿ ಅಂತ ನೋಡೋದಾದರೆ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನೆಟ್ವರ್ಕ್ ಅಂದರೆ ಟೈಪ್ಸ್ ಬರುತ್ತೆ, ನೀವು ಕೇಳಿರ್ತೀರಿ ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕು, ವೈಡ್ ಏರಿಯಾ ನೆಟ್ವರ್ಕ್, ಈ ಥರ ನೆಟ್ವರ್ಕಿಂಗ್ ಸಿಸ್ಟಮ್ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ವೆಬ್ ಬ್ರೌಸರ್ಸು ಮತ್ತು ಸರ್ಚ್ ಇಂಜಿನ್ಸ್ ಬಗ್ಗೆ ನೋಡ್ತೀವಿ. ಅಂದರೆ ನೀವು ಗೂಗಲ್ ಇದೆ, ಎಡ್ಜ್ ಇದೆ, ಇವುಗಳ ಬಗ್ಗೆ ನೀವು ಏನೋ ಸ್ಟಡಿ ಮಾಡಬೇಕಿರುತ್ತೆ. ಯಾವುದು, ಸರ್ಚ್ ಇಂಜಿನ್ಸ್ ಬಗ್ಗೆ. ಇನ್ನು ರೀಸೆಂಟಾಗಿ ಬಂದಿರೋಂಥದ್ದು ಸೈಬರ್ ಸೆಕ್ಯೂರಿಟಿ ಅಂತೇಳಿ, ಅಂದರೆ ಸೈಬರ್ ಭದ್ರತೆ ಅಂತ. ಇಲ್ಲಿ ವೈರಸ್ ಬರುತ್ತೆ ಮತ್ತು ಆ್ಯಂಟಿವೈರಸ್ ಬರುತ್ತೆ, ಹಾಗೇನು ಮಾಲ್ವೇರ್ ಸಾಫ್ಟ್ವೇರ್ ಬರುತ್ತೆ, ಆ್ಯಂಟಿವೈರಸ್ ಬರುತ್ತೆ. ಜೊತೆಗೆ ಯಾವ ರೀತಿ ಈ ಯಾವುದು ಸೈಬರ್ ಕ್ರೈಮ್ಸಿಂದ ನಾವು ಪ್ರೊಟೆಕ್ಟ್ ಮಾಡಬೇಕು, ಅದನ್ನು ಸೈಬರ್ ಸೆಕ್ಯೂರಿಟಿ ಮೆಷರ್ಸ್ ಯಾವೆಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ ಅವುಗಳ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಇದು ಅಡ್ವಾನ್ಸ್ ಸಿಸ್ಟಮ್ ಇರುತ್ತೆ.
ಇದ್ರ ಜೊತೆಗೆ ತುಂಬ ಕಂಪ್ಯೂಟರಲ್ಲಿ ಜಾಸ್ತಿ ಕ್ವಶನ್ಸ್ನ ಕೇಳೋದು ಅಬ್ರಿವೇಷನ್ಸು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ರ್ಯಾಮ್ ಇದೆ, ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ. ಇವನ್ನ ನೀವು ಪ್ರಾಪರಾಗಿ ಒಂದಷ್ಟನ್ನ ಇಟ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕಿರುತ್ತೆ. ಅಂದರೆ ಇವನ್ನೂ ಸಹ ನಾನು ಹೇಳಿದ್ನಲ್ಲ, ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋಂಥ ಅಪ್ರೋಚ್ ನಿಮ್ಗೆ ಅರ್ಥ ಆಗಬೇಕು. ಅಂದರೆ ಇಲ್ಲೂ ಅಷ್ಟೇ, ಯಾವುದು SSC ಮಾಡೋಂಥ ಎಕ್ಸಾಮ್ಸಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಬೇಸಿಕ್ ಕ್ವಶನ್ಸ್ ಇರುತ್ತೆ. ಜೊತೆಗೆ ನಮ್ಮ KEA ಮತ್ತು KPSC ಪ್ರೀವಿಯಸ್ಸಲ್ಲಿ ಎಕ್ಸಾಮ್ಸ್ನ ಮಾಡಿದಾಗ ಈ ಕಂಪ್ಯೂಟರ್ ಬೇಸ್ಡ್ ಕ್ವಶನ್ಸನ್ನು ಕೇಳಿರ್ತಾರೆ. ಅದನ್ನು ಇಟ್ಕೊಂಡು ನೀವು ಇದನ್ನು ಪ್ರಿಪೇರ್ ಆಗಬೇಕಾಗುತ್ತೆ. ಎಕ್ಸ್ಪೆಷಲಿ ಕಂಪ್ಯೂಟರ್ ನೋಡ್ಲಿಕ್ಕೆ ಹೋದಾಗ ಈ ಥರ ಅಬ್ರಿವೇಷನ್ಸನ್ನು ನೋಡಬೇಕು. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸಿಸ್ ಮೆಮೊರಿ, ಹಾಗೇನು ROM ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತೇಳಿ ಬರುತ್ತೆ. ಹಾಗೆ ALU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಬರುತ್ತೆ. ಹಾಗೆ URL ಕೋಡ್ ಅಂತ ನೀವು ಕೇಳಿರ್ತೀರಲ್ವ. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಬರುತ್ತೆ. ಹಾಗೆಯೇ PDF ನೀವು ಕೇಳಿರ್ತೀರಿ, ತುಂಬ ಜನ PDF ಫಾರ್ಮ್ಯಾಟ್ ಅಂತ. PDF ಅಂದ್ರೇನು, ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ಕರಿತೀವಿ. ಈ ರೀತಿ ಬೇರೆ ಬೇರೆ ಅಂದರೆ ಶಾರ್ಟ್ ಫಾರ್ಮಲ್ಲಿ ಕಂಪ್ಯೂಟರಲ್ಲಿ ನಾವು ಯೂಸ್ ಮಾಡ್ತೀವಿ. ಆ ಶಾರ್ಟ್ ಫಾರ್ಮ್ಗೆ ಫುಲ್ ಫಾರ್ಮ್ ಏನಂತೇಳಿ ನೀವು ನೋಡ್ಕೋಬೇಕಾಗತ್ತೆ. ಈ ರೀತಿ ನೀವು ಪ್ರಿಪೇರ್ ಆದರೆ ನೀವು VO ಎಕ್ಸಾಮ್ಗೆ ನೀಟಾಗಿ ನೀವು ಸ್ಕೋರ್ನ ಮಾಡ್ಬೋದು. ಈಗ ನಿಮಗೆ ಎಕ್ಸಾಮ್ ಡೇಟ್ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ನಮಗೆ ಕನ್ನಡ ಭಾಷಾ ಪರೀಕ್ಷೆ ಅಂತ ಇರುತ್ತೆ. ನೀವು ಯಾರು ಅದು ಭಾಷಾ ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕು, ನೀವು ಅಟೆಂಡ್ ಮಾಡಬೇಕಿರುತ್ತೆ. ಇನ್ನೂ ಅದನ್ನು ಡೇಟ್ ಅನೌನ್ಸ್ ಮಾಡಿಲ್ಲ. ಯಾವುದಕ್ಕೆ? ಕನ್ನಡ ಭಾಷಾ ಪರೀಕ್ಷೆಗೆ. ಇನ್ನು ಪೇಪರ್ 1 ಇದೆಯಲ್ಲ, ಅದು ಅಕ್ಟೋಬರ್ 4th ಇರುತ್ತೆ. ಬೆಳಗ್ಗೆ 10:30ಗೆ ಸ್ಟಾರ್ಟ್ ಆದರೆ 12:30 2 hours ಟೈಮ್ ಡ್ಯೂರೇಷನ್ ಇರುತ್ತೆ. ಪೇಪರ್ 1 ಮಾರ್ನಿಂಗ್ ಇದ್ದರೆ ಅದೇ ಡೇ ಯಾವತ್ತು 4th October 2026 ಆಫ್ಟರ್ನೂನು ಪೇಪರ್ 2 ಇರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಒಂದೇ ದಿನ ಇರುತ್ತೆ. ಮಾರ್ನಿಂಗ್ ಸೆಷನ್ ಪೇಪರ್ 1 ಇದ್ದರೆ ಆಫ್ಟರ್ನೂನ್ ಸೆಷನ್ನು ಪೇಪರ್ 2 ಇರುತ್ತೆ. ಒನ್ ಡೇನಲ್ಲಿ ಎಕ್ಸಾಮ್ ಮುಗ್ದೋಗುತ್ತೆ. ಅಂದರೆ ಥಿಂಕ್ ಮಾಡಿ, ಅಕ್ಟೋಬರ್ 10th ಅಂದರೆ ಅಕ್ಟೋಬರ್ 4th ನಿಮ್ಗೆ ಎಕ್ಸಾಮ್ ಇದೆ ಅಂದರೆ ಇವಾಗ ಜುಲೈ ಮುಗಿತಾ ಬಂತು. ಆಗಸ್ಟ್ ಮತ್ತು ಸೆಪ್ಟೆಂಬರ್ 2 ತಿಂಗಳು ನಿಮಗೆ ಟೈಮ್ ಇರುತ್ತೆ. ಈ 2 ತಿಂಗಳು ಟೈಮನ್ನು ಎಲ್ಲರೂ ತುಂಬ ಜನ ಇಲ್ಲಿ ಫಿಯರ್ ಆಗೋದೇನಂತ, 2 ತಿಂಗಳಿದೆ ಟೈಮು, ಸಿಲೆಬಸ್ನ ಕವರ್ ಮಾಡೋಕ್ಕಾಗಲ್ಲ ಅನ್ನೋದು ತುಂಬ ಜನಕ್ಕಿರೋಂಥ ಒಂದು ಫಿಯರ್ನೆಸ್. ನೀವು ತಿಳ್ಕೊಳ್ಳಿ, ಟೈಮ್ ನಿಮಗೆ ಮಾತ್ರ ಇಲ್ಲ, ನಿಮಗೆ ಮಾತ್ರ ಕಡಿಮೆ ಇಲ್ಲ. ಅಪ್ಲಿಕೇಶನ್ ಹಾಕೋ ಪ್ರತಿಯೊಬ್ಬರಿಗೂ ಸಹ ಟೈಮ್ ಏನಾಗಿದೆ, ಕಡಿಮೆ ಇದೆ. ಈ ಕಡಿಮೆ ಇರೋಂಥ ಟೈಮನ್ನು ಯಾರು ಪ್ರಾಪರಾಗಿ ಯೂಸ್ ಮಾಡ್ತಾರಲ್ಲ ಅವರು ಅಪಾಯಿಂಟ್ ಮಾಡ್ತಾರೆ. ಯಾರಿಗೂ ಸಹ ಟೈಮ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಬರಲ್ಲ. ಎಲ್ಲರಿಗೂ ಇರೋದು ಸೇಮ್ ಟೈಮ್. ಈ ಒಂದು ಟೈಮಲ್ಲಿ ಎಲ್ಲೂ ಸಹ ನೀವು ಟೈಮ್ನ ವೇಸ್ಟ್ ಮಾಡಿದೆ, ಈ ಮೊಬೈಲಲ್ಲಿ ಇಟ್ಕೊಂಡು ಸ್ಕ್ರೋಲ್ ಮಾಡಿದೆ, ಇಲ್ಲ ಮೊಬೈಲ್ ಅನ್ನೆಸೆಸರಿ ಯೂಸ್ ಮಾಡಿದೆ, ನೀವು ಪ್ರಾಪರಾಗಿ 2 ಮಂತ್ಸನ್ನು 2.5 ಮಂತ್ಸ್ ಏನು ನಿಮ್ಗೆ ಸಿಗುತ್ತಲ್ಲ, ಈ 2.5 ಮಂತ್ಸನ್ನು ಪ್ರಾಪರಾಗಿ ಯೂಸ್ ಮಾಡಿದ್ದೀರಿ ಅಂದರೆ 100% ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ನೀವೇನಾಗ್ಬೋದು, ಸೆಲೆಕ್ಟ್ ಆಗ್ಬೋದು. ಜೊತೆಗೆ ಇಲ್ಲಿ ಪ್ರಮೋಷನ್ಸ್ ಇರುತ್ತೆ. ಇದು ರೆಗ್ಯುಲರ್ ಪ್ರಮೋಷನ್ಸ್, ಗೌರ್ಮೆಂಟ್ ಜಾಬ್ ಆಗಿರೋ ಕಾರಣಕ್ಕಾಗಿ ರೆಗ್ಯುಲರ್ ಪ್ರಮೋಷನ್ಸ್ ಇರುತ್ತೆ. ಜೊತೆಗೆ ಒನ್ಸ್ ನಿಮಗೆ ಜಾಬ್ ಆಯಿತು, ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಸಹ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದು ಬೇರೆ ಎಕ್ಸಾಮ್ಸ್ಗೆ ನೀವು ಯಾವುದು KS ಅಂತ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಈ ಒಂದು 2.5 ಮಂತಲ್ಲಿ ನೀವು ಪ್ರಿಪೇರ್ ಆಗಬೇಕು ಅಂತಂದರೆ ನಾನು ಹೇಳಿದೆ, ರೆಗ್ಯುಲರು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಎಕ್ಸ್ಪೆಷಲಿ ಪೇಪರ್ 2ನಲ್ಲಿ ನೀವು ಮೇಜರ್ ಫೋಕಸ್ ಮಾಡಬೇಕು. ಯಾಕೆಂದರೆ ಔಟ್ ಸ್ಕೋರ್ ಮಾಡೋದು ಯಾವ ಪೇಪರಲ್ಲಿ, ಪೇಪರ್ 2ನಲ್ಲಿ. ಆ ಕಾರಣಕ್ಕೆ ನೀವು ಕಂಪ್ಯೂಟರ್ ಇರಲಿ, ಕನ್ನಡ ಇರಲಿ ಮತ್ತು ಜನರಲ್ ಇಂಗ್ಲೀಷ್ ಇರಲಿ, ನೀವು 20% ಓದಿದ್ರೆ 80% ಪ್ರಾಕ್ಟೀಸ್ ಮಾಡಬೇಕು ಈ ಒಂದು ವಿಷಯದಲ್ಲಿ. ಆಗ ನಿಮ್ಮ ಸ್ಕೋರ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ಎಲ್ಲರೂ ಅಪ್ಲಿಕೇಶನ್ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಕೊನೆ ಮೂಮೆಂಟಲ್ಲಿ ಟೆನ್ಷನ್ ಎಲ್ಲ ತಗೊಳ್ಬೇಡಿ. ಅಪ್ಲಿಕೇಶನ್ ಇವತ್ತೇ ಕಂಪ್ಲೀಟ್ ಹಾಕ್ಬಿಟ್ಟು ನೀವು ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಿ. ವಿಜಯಭವ ಕಡೆಯಿಂದ ಎಲ್ಲ ಸಬ್ಜೆಕ್ಟ್ ವೈಸ್ ವೀಡಿಯೋಸನ್ನು ನಾವು ಪಬ್ಲಿಷ್ ಮಾಡ್ತಾ ಇದೆ. ಇನ್ನು ಮುಂದಿನ ದಿನದಲ್ಲಿ ನಿಮಗೆ ಏನು VO ಎಕ್ಸಾಮ್ಗೆ ಬೇಕಾಗಿರೋಂಥ ಕಂಪ್ಲೀಟ್ ಕರೆಂಟ್ ಅಫೇರ್ಸ್, ಹೆಚ್ಚಿನ ಏನು ಪೇಪರ್ 1 ಇದೆಯಲ್ಲ, ಪೇಪರ್ 1ಗೆ ಕನ್ನಡ ಅಂದರೆ ಯಾವುದು ಕರೆಂಟ್ ಅಫೇರ್ಸ್ ಮೇಜರ್ ಸಿಲೆಬಸ್ ಇದೆ. ಆ ಕರೆಂಟ್ ಅಫೇರ್ಸ್ ರಿಲೇಟೆಡನ್ನು ನಾವು ಫಾರ್ ಎಕ್ಸಾಂಪಲು ಎಕನಾಮಿಕ್ ಕರೆಂಟ್ ಅಫೇರ್ಸು, ಪಾಲಿಟಿ ಕರೆಂಟ್ ಅಫೇರ್ಸು, ಜಾಗ್ರಫಿ ಕರೆಂಟ್ ಅಫೇರ್ಸು, ಹಿಸ್ಟ್ರಿ ಕರೆಂಟ್ ಅಫೇರ್ಸು, ಜೊತೆಗೆ ಅವಾರ್ಡ್ಸು ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್, ಈ ಥರ ಪಾರ್ಟ್ ವೈಸು ನಾವು ಕಂಪ್ಲೀಟ್ ವಿತಿನ್ ಎಕ್ಸಾಮಲ್ಲಿ ಕಂಪ್ಲೀಟ್ ಮುಗಿಸ್ಕೊಡ್ತೀವಿ. ನಮ್ಮ ಚಾನಲನ್ನು ನೀವು ಫಾಲೋ ಮಾಡಿ. ಜೊತೆಗೆ ಆಲ್ರೆಡಿ ತುಂಬ ವೀಡಿಯೋಸು ಇದಕ್ಕೆ ರಿಲೇಟೆಡಾಗಿ ವೀಡಿಯೋಸ್ ಇದ್ದಾವೆ. ಗ್ರಾಮರ್ ರಿಲೇಟೆಡ್ ವೀಡಿಯೋಸ್ ಇದೆ, ಕನ್ನಡ ವೀಡಿಯೋಸ್ ಇದೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತೀವಿ. ನಿಮ್ಮ ಈ ಒಂದು ಪ್ರಿಪರೇಷನ್ಗೆ ನಮ್ಮ ವಿಜಯಭವ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು ಆನೆಸ್ಟ್ ಸಪೋರ್ಟ್ ಇರುತ್ತೆ. ಬಟ್ ಪ್ರಿಪೇರ್ ಆಗಬೇಕಿರೋದು ನೀವೇ ಪ್ರಿಪೇರ್ ಆಗಬೇಕಾಗಿರೋದು. ಓಕೆ, ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ನೆಕ್ಸ್ಟ್ ವೀಕಲ್ಲಿ ಒಂದು ವಿಡಿಯೋನ ಪಬ್ಲಿಷ್ ಮಾಡ್ತಿದ್ದೀವಿ. ಈ ಒಂದು ಎಕ್ಸಾಮ್ಗೆ ಬೇಕಿರೋಂಥ 1 ಇಯರಲ್ಲಿ ಏನೆಲ್ಲ ಅವಾರ್ಡ್ಸ್ ಕೊಟ್ಟಿದ್ದಾರೆ ಅವುಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಓಕೆ, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.